ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ ಶತ್ರು ಸಂಹಾರದ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ, ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಗಿಡಮೂಲಿಕೆ ಬಗ್ಗೆನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಶತ್ರು ಸಂಹಾರ ಆಗ್ಬೇಕಾದ್ರೆ ಅವರ ವಸ್ತು ಏನಾದ್ರೂ ಇರಬೇಕು. ಅವರ ವಸ್ತು ಮೂಲಕ ನಾವು ಶತ್ರುಗಳನ್ನ ಬಾಯ್ಕಟ್ಟಾಗಿರ್ಬೋದು ಅಥವಾ ಯಾವುದೇ ರೀತಿ ಕಟ್ಟಾಕಿ ಅವ್ರನ್ನ ಒಂದು ಶತ್ರು ಸಂಹಾರ ಮಾಡಬೇಕು ಅಥವಾ ಅವ್ರನ್ನ ನೆಲಸಮ ಮಾಡಬೇಕು, ಅವರಿಗೆ ಸಮಸ್ಯೆ ಕೊಡಬೇಕು ಅಂತಂದ್ರೆ ಅವ್ರದೇ ಆದಂತ ಕೆಲವು ವಸ್ತು ಇರಬೇಕು. ಅದರಲ್ಲೂ ಕೂಡ ನೀವು ಶತ್ರು ಅಂದ ತಕ್ಷಣನೇ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಜಗಳ ಮಾಡ್ಕೊಂಡಿರ್ತೀರ, ಅವ್ರ ಮೇಲೆ ಶತ್ರು ಸಂಹಾರ ಪೂಜೆ ಮಾಡಿಸ್ಬಿಟ್ಟು ಅವ್ರಿಗೊಂದು ಕಾಲು ಕೈನೋ ತೊಂದರೆ ಕೊಡಬೇಕು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೇಕು ಅಥವಾ ಹಾಸಿಗೆ ಹಿಡ್ಕೊಂಡು ಬಿದ್ಕೋಬೇಕು, ಈ ತರ ಪ್ರಯೋಗ ಮಾಡಿಸ್ತಕ್ಕಂಥದ್ದು ತುಂಬಾ ತಪ್ಪು. ಯಾಕಂತಂದ್ರೆ ನೀವು ಯಾರೇ ಆ ತರ ಮಾಡ್ತೀವಿ ಅಂತಂದ್ರೂ ಕೂಡ ಯಾವುದೇ ಕಾರಣಕ್ಕೂ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಶತ್ರು ಸಂಹಾರ ಆಗಬೇಕಾದ್ರೆ ನೋಡಿ, ಫಸ್ಟಿಗೆ ಧರ್ಮವಾದಂತ ವಿಚಾರಗಳಿರ್ತವೆ. ಅಲ್ಲಿ ಆತನಿಂದ ನಿಮ್ಗೆ ಏನ್ ತೊಂದರೆ ಆಗಿದೆ, ಏನ್ ಸಮಸ್ಯೆ ಆಗ್ತಾ ಇದೆ, ಆತ ನಿಮ್ಮನ್ನು ಬದುಕಕ್ಕೆ ಬಿಡ್ತಾ ಇಲ್ಲ, ತುಂಬಾ ಹೆಜ್ಜೆ ಹೆಜ್ಜೆಗೂ ನಮ್ಗೆ ಕಾಟ ಕೊಡ್ತಾವನೆ, ತೊಂದರೆ ಕೊಡ್ತಾವನೆ, ಸಮಸ್ಯೆ ಅಂತಕ್ಕಂಥದ್ದು ತುಂಬಾ ನಮ್ಮನ್ನ ಕಾಡ್ತಾವನೆ ಅನ್ನೋದಾದ್ರೆ ಅಂತವ್ರಿಗೆ ಶತ್ರು ಸಂಹಾರ ಪೂಜೆ ಮಾಡಬೇಕು. ಅಥವಾ ನಿಮ್ಮಲ್ಲಿ ಏನಾದ್ರೂ ಪದಾರ್ಥವನ್ನ ಕಿತ್ಕೊಂಡು ಮೋಸ ಮಾಡಿರತಕ್ಕಂಥ ವಿಚಾರ ಆಗಿರ್ಬೋದು, ನಿಮ್ಮ ಆಸ್ತಿ ಕಿತ್ಕೊಂಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಏನಾದ್ರೂ ಒಂದು ಪದಾರ್ಥವನ್ನ ತಕ್ಕೊಂಡು ನಿಮ್ಗೆ ಕೊಡದೇ ಇರತಕ್ಕಂಥ ವಿಚಾರ ಆಗಿರ್ಬೋದು, ಇಂಥವ್ರಿಗೆ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರೆ ಖಂಡಿತವಾಗೂ ವರ್ಕ್ ಆಗುತ್ತೆ. ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಯಾವ್ದೋ ಒಂದು ಕೆಟ್ಟ ದುರ್ವೇಶಕ್ಕೆ ಬಿದ್ದು ಅವರಿಗೆ ಶತ್ರು ಸಂಹಾರ ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವ್ರನ್ನ ಏನಾದ್ರೂ ಒಂದು ತೊಂದರೆ ಕೊಟ್ಟು ಆಸ್ಕಡಿಸ್ತೀನಿ ಅಂತ ಹೋಗ್ತಕ್ಕಂಥದ್ದಾದ್ರೆ ಖಂಡಿತವಾಗ್ಲು ನಿಮ್ಗೆ ರಿಟರ್ನ್ ಏನಾದ್ರು ಆದ್ರೆ ಅದ್ರ ಹತ್ರಷ್ಟು ನೀವು ಅನುಭವಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಕರೆಕ್ಟ್ ಆಗಿ ಅದರಲ್ಲಿ ಧರ್ಮವಾದಂತ ರೀತಿಯನ್ನ ತಿಳ್ಕೊಂಡು ನಂತರ ಪ್ರಯೋಗ ಮಾಡಬೇಕು. ಸುಮ್ಮನೆ ಏಕಾಏಕಿ ಯಾರಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡ್ತೀವಿ, ಚೌಡಿ ಬಿಡ್ತೀವಿ ಅಂತಂದ್ರೆ ಚೌಡಿ ಏನ್ ನಮ್ಮ ಮನೆ ಆಳಲ್ಲ, ನಾವ್ ಹೇಳ್ದಂಗೆ ಕೇಳೋದಕ್ಕೆ. ಯಾಕಂತಂದ್ರೆ ಅದಕ್ಕೆ ಆದಂತ ಕೆಲವು ರೀತಿ ನೀತಿ ಇರ್ತದೆ. ಅದಕ್ಕೆ ಆದಂತ ಕೆಲವು ನಾವು ಸಾಧನೆ ಮಾಡಿ ಚೌಡಿನ ಹೊಲಿಸ್ಕೊಂಡಿದೀವಿ ಅಂತಂದ್ರೆ ಅವಳು ನಾವ್ ಹೇಳ್ದಂಗೆ ಕೇಳ್ತಾಳೆ ಅಂತ ಏನ್ ಬೇಕಾದ್ರೂ ಮಾಡೋದಕ್ಕಾಗಲ್ಲ. ಅಥವಾ ನಾವು ಬಲಿ ಕೊಟ್ಟ ತಕ್ಷಣನೇ ಯಾವ ಕೆಲಸ ಬೇಕಾದ್ರೂ ಮಾಡ್ತಾಳೆ ಅಂತ ಹೇಳಿ ಪ್ರಯೋಗ ಮಾಡಿದ್ರೆ ವಿದ್ಯೆ ಕಲ್ತಿರೋನಿಗೆ ಆ ವಿದ್ಯೆ ಅಂತಕ್ಕಂಥದ್ದು ಕ್ಷೀಣತೆ ಆಗ್ತಾ ಹೋಗ್ತದೆ, ತಾಯಿ ಕೈ ಬಿಡ್ತಾಳೆ, ಆವಾಗ ಸಮಸ್ಯೆ ಆಗ್ತದೆ. ಯಾರೇ ಆದ್ರೂ ಕೂಡ ಕಲ್ತಿರ್ತಕ್ಕಂಥವ್ನು ಏಕಾಏಕಿ ಯಾವುದೇ ಕಾರಣಕ್ಕೂ ಪ್ರಯೋಗ ಮಾಡಲ್ಲ, ಒಂದಲ್ಲ 10 ಬಾರಿ ಯೋಚನೆ ಮಾಡ್ತಾನೆ. ಹಂಗಾಗಿ ನೀವು ಎಲ್ಲೇ ಹೋಗಿ ಒಳ್ಳೆ ಗುರುವಿನ ಮಾರ್ಗದರ್ಶನ ತಗೊಂಡು ಆನಂತರ ಪ್ರಯೋಗ ಮಾಡಿದ್ರೆ ಅದು ಫಲಿತಾಂಶ ಸಿಗುತ್ತೆ. ನೋಡಿ, ಶತ್ರು ಸಂಹಾರಕ್ಕೆ ಬೇಕಾಗಿರತಕ್ಕಂತ ನೋಡಿ, ಇದನ್ನ ನಾವು ಬಾಡ್ಬಕ್ಲೆ ಅಂತ ಕರಿತೀವಿ ಅಥವಾ ಕಾಡ್ ಪಿಚಾತಿ ಅಂತ ಕರಿತೀವಿ. ಕಾಡ್ ಪಿಚಾತಿ, ಬಾಡ್ಬಕ್ಲೆ ಮುಳ್ಳು ಅಥವಾ ಕಾಡ್ ಪಿಚಾತಿ ಅಂತ ಕರಿತೀವಿ. ಹಿಡ್ಕೊಂಡ್ರೆ ಬಿಡಿಸ್ಕೊಳ್ಳೋದು ಕಷ್ಟ, ಅಷ್ಟು ಪವರ್ಫುಲ್ ಆದಂತ ಒಂದು ಗಿಡಮೂಲಿಕೆ. ಇದರಲ್ಲಿ ನಾವು ಪ್ರಯೋಗ ಮಾಡಿ ಶತ್ರುವಿನ ಸಂಹಾರ ಮಾಡ್ಬೇಕು ಅಂತ ಹೇಳಿ ಏನಾದ್ರೂ ವಸ್ತು ಮೇಲೆ ಪ್ರಯೋಗ ಮಾಡಿ ಬಿಟ್ಟಿದ್ದೆ ಆದ್ರೆ ಅವನು ಎಷ್ಟು ಎಂತಾದ ಗುರುಗಳ ಹತ್ರ ಹೋದ್ರು, ಈಗ ನಾವು ಪ್ರಯೋಗ ಮಾಡಿದೀವಿ ನಮ್ಮ ಹತ್ರನೇ ಬಂದ್ರೆ ಕಳಿಯೋದಕ್ಕಾಗಲ್ಲ, ಅಷ್ಟು ಪವರ್ಫುಲ್ ಇದು. ಇದಕ್ಕೆ ಆದಂತ ಕೆಲವ್ರು ಟೈಮ್ ಇರ್ತದೆ, ಆ ಟೈಮ್ ತನಕ ಅವ್ನ ಕಷ್ಟ ಅನುಭವಿಸ್ಲೇಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ನೀವು ಈಗ ಮಾಡಿ ಕಳೆದು ಬಿಡೋದಕ್ಕೂ ಆಗಲ್ಲ ಇದನ್ನ, ಅಷ್ಟು ಪವರ್ಫುಲ್ ಆದಂತ ಗಿಡಮೂಲಿಕೆ. ಅದರಲ್ಲೂ ಅವನೆಲ್ಲಾದ್ರೂ ಕಳಿಕೋಬೇಕು ಅಥವಾ ಸಮಸ್ಯೆ ದೂರ ಮಾಡ್ಕೋಬೇಕು, ನಮ್ಗೆ ವಾಮಾಚಾರ ಆಗಿದೆ ಅಂತ ಎಲ್ಲಾದ್ರೂ ಹೋದಾಗ ಆ ಕಳಿತಕ್ಕಂಥ ವ್ಯಕ್ತಿಯನ್ನೇ ಇದು ತಡಿತಕ್ಕಂಥ ಒಂದು ಕೆಲಸ ಮಾಡ್ತದೆ. ಯಾರು ಅಲ್ಲಿ ವಾಮಾಚಾರ ತೆಗಿತೀನಿ ಅಂತ ಮಾಂತ್ರಿಕ ಕೂತ್ಕೋತಾನೆ, ಅವನಲ್ಲೇ ಸಮಸ್ಯೆ ಉಂಟಾಗಿ ಆ ವ್ಯಕ್ತಿಗೂ ಕದನ ಬಂದು ಅವನೇ ಅದನ್ನ ವಿದ್ಯೆ ತೆಗಿಲಿಕ್ಕೆ ಆಗಲ್ಲ, ಅಷ್ಟು ಪವರ್ಫುಲ್ ಆಗಿ ಆ ತರ ಕದನ ಹುಟ್ಟುತ್ತೆ. ಅಥವಾ ನಾವು ತೆಗಿಸ್ಬೇಕು, ನಾವು ಇದರಿಂದ ಪರಿಹಾರ ಮಾಡಿಕೊಂಡು ಹೊರಗಡೆ ಬರಬೇಕು ಅಂತ ಹೋಗ್ತಕ್ಕಂಥ ಜಾಗದಲ್ಲಿ ಅವ್ರಿಗೆ ಮನಸ್ಥಿತಿ ಕೆಟ್ಟು ಹೊರಗಡೆ ಹಿಂದೆ ಬರ್ತಕ್ಕಂಥದ್ದು, ಅಥವಾ ನಾವು ತೆಗಿಸ್ಬೇಕು ಅದನ್ನ ವಾಮಾಚಾರ ಆಗಿರ್ತಕ್ಕಂಥದ್ದನ್ನ ಅಂತ ಹೇಳಿ ನೀವು ಹೋಗ್ತಾ ಇದ್ರೆ ಅದನ್ನ ತಡೀತದೆ ಇದು. ಯಾವ್ದಾದ್ರೂ ಒಂದು ರೀತಿಯಲ್ಲಿ ದಾರಿ ತಪ್ಪಿಸ್ತದೆ, ರೂಟ್ ಮರೆಸ್ತದೆ, ಅಥವಾ ಸಮಯ ಸಂದರ್ಭ ಹೋಗ್ಲಿಕ್ಕಾಗಲ್ಲ. ತುಂಬಾ ದಿನ ತಳ್ಕೊಂಡು ಮುಂದೆ ನಾಳೆ ಅನ್ಕೊಂಡು ತಳ್ಕೊಂಡು ಹೋಗ್ತಾ ಇರ್ತದೆ ಮನೆಯಲ್ಲಿ. ಅಥವಾ ಯಾವುದೇ ತರದ ಸಮಸ್ಯೆ ಅಂತಕ್ಕಂಥದ್ದು ಒಂದೆರಡು ತರ ಬರಲ್ಲ ಇದು. ಸುಮ್ನೆ ನಿಮ್ಗೆ ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಸಮಸ್ಯೆ ಇಲ್ಲ ಅಂತಾರೆ, ಅಥವಾ ಮನೇಲಿ ಇರ್ತು ಅಂತಂದ್ರೆ ಮೈ ಕೈ ನೋವು ಬರ್ತಕ್ಕಂಥದ್ದು, ಆರೋಗ್ಯ ಸ್ಥಿತಿ ಕೆಡ್ತಕ್ಕಂಥದ್ದು, ಮನೇಲಿ ಕದನ ಆಗೋದು, ಅಥವಾ ಗಂಡ ಹೆಂಡ್ರಲ್ಲಿ ಜಗಳ ಆಗ್ತಕ್ಕಂಥದ್ದು, ಮನೆನೇ ಛಿದ್ರ ಮಾಡ್ಬಿಡ್ತದೆ. ಇದು ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಳಕೆ ಮಾಡ್ಬೇಕಾದ್ರೆ ಅಷ್ಟೇ ನಾವು ತರೋದು ಇದನ್ನ, ಯಾವುದೇ ಕಾರಣಕ್ಕೂ ನಾವೇ ಇಟ್ಕೊಳಕ್ ಹೋಗಲ್ಲ, ಅಷ್ಟು ಕಿತ್ತಾಡಿಸ್ತದೆ.
ವಾಮಾಚಾರ ಅದರಲ್ಲೂ ಕೂಡ ದಟ್ಟ ದರಿದ್ರನ್ ಮಾಡಿ ಬಿಸಾಕ್ಬಿಡ್ತದೆ ಇದು ಎಂತವ್ರನ್ನು ಕೂಡ. ಇಂತ ಪವರ್ಫುಲ್ ಆದಂತ ಗಿಡಮೂಲಿಕೆ ಇದು. ಇದರಿಂದ ನಾವು ಮಾಡಬೇಕಾದ್ರೆ ನೋಡಿ, ಮಾಡೋದು ಸುಲಭ, ತೆಗಿತಕ್ಕಂಥದ್ದು ಬಹಳ ಕಷ್ಟ. ಹಂಗಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಮಾಡಿ. ಒಳ್ಳೆ ರೀತಿಯಲ್ಲಿ ಒಂದು ಶತ್ರುವಿನ ಸಂಹಾರ ಆಗ್ಬೇಕು ಅಂತಂದ್ರೆ ಅವನ್ ತುಂಬಾ ಕಾಟ ಕೊಡ್ತಾವನೆ, ಅವನಿಂದ ನಾವು ಬದುಕಕ್ಕೆ ಆಗಲ್ಲ ಅನ್ನೋದಾದ್ರೆ ಅಂತ ಸಂದರ್ಭದಲ್ಲಿ ಇದ್ರ ಮೊರೆ ಹೋಗೋದು ತುಂಬಾ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ನಮಸ್ಕಾರ, ಒಳ್ಳೇದಾಗಿ.